ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತೇಳಿ ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಶಾಲಾ ಮತ್ತು ಕಾಲೇಜುಗಳಲ್ಲಿ ಅನ್ನುವಂತ ಒಂದು ಪದವನ್ನ, ಎರಡು ಪದಗಳನ್ನ ಬಳಕೆ ಮಾಡಿರ್ತಕ್ಕಂಥದ್ದು. ನಮಗನ್ಸದ ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಕಂಪ್ಲೀಟ್ ಆಗಿ ಶಾಲಾ ಶಿಕ್ಷಣಕ್ಕ ಒತ್ತು ಕೊಟ್ಟಿದ್ದಾರೆ. ಯಾಕಂತಂದ್ರ ಪ್ರತ್ಯೇಕವಾಗಿ ಡಿಗ್ರಿ ಲೆಕ್ಚರ್ ಅನ್ನ ಪ್ರತ್ಯೇಕವಾಗಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 15,000 ಶಿಕ್ಷಕರ ನೇಮಕಾತಿಯನ್ನ ಮಾಡ್ತೀವಿ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಈ ಘೋಷಣೆ ಹಿಂದಿನ ಒಂದು ಬಜೆಟ್ ಅಲ್ಲೂ ಆಗಿತ್ತು, ಅದ್ರ ಹಿಂದಿನಲ್ಲೂ ಬಜೆಟ್ ಅಲ್ಲಿ ಆಗಿತ್ತು. ಆದ್ರೆ ಈ ಬಜೆಟ್ ಅಲ್ಲಿ ಅದು ನಿರೀಕ್ಷೆ ಖುಷಿ ಆಗೋದಿಲ್ಲ. ಯಾಕಂತಂದ್ರೆ ಅದರ ಅಂತಿಮ ಘಟ್ಟಕ್ಕೆ ಬಂದಾಗಿದೆ. ನೇಮಕಾತಿಗಳು ಆರಂಭ ಆಗ್ತಾವ ಸ್ನೇಹಿತರೆ. ಅದು ಈ ಮಂತ್ ಅಲ್ಲಿ ಅಧಿಕೃತವಾಗಿ ಆಗ್ಬಹುದು. ಮತ್ತೆ ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಏನು ಅಂತಂದ್ರೆ, ಸರ್ ಮತ್ತೆ ಒಳ ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಈಗ ಆಲ್ರೆಡಿ ಸರ್ಕಾರ 56,432 ಪೋಸ್ಟ್ ಗಳಿಗೆ ಹಳೆ ರುಸ್ಟರ್ನ ಫಾಲೋ ಅಪ್ ಮಾಡಿ ನಾವು ನೇಮಕಾತಿ ಮಾಡ್ತೀವಿ ಅಂತೇಳಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಅದರ ಪ್ರಕಾರವಾಗಿ ನೇಮಕಾತಿಗಳು ಆರಂಭ ಆಗ್ತಾವ ಅನ್ನುವಂತ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ. ಆದ್ರೆ ಮತ್ತೆ SC ಸಮುದಾಯದಲ್ಲಿ ಒಂದಿಷ್ಟು ಪ್ರಮುಖರಾಗಿರ್ತಕ್ಕಂಥ ನಾಯಕರು ಒಳ ಮೀಸಲಾತಿ ಈಗೇನು ಆಲ್ರೆಡಿ ಏನಿದೆ ಅಲ್ಲ 15% ಅಲ್ಲಿ SC ಸಮುದಾಯದಲ್ಲಿ, ಅದರಲ್ಲೇ ಒಳ ಮೀಸಲಾತಿಯನ್ನ ಕೊಡಬೇಕು ನಮಗೆ ಅಂತೇಳಿ ಒಂದಿಷ್ಟು ಆಲ್ರೆಡಿ ಲಾಸ್ಟ್ ಅವಧಿಯಲ್ಲಿ ಏನು ಸಚಿವ ಸಂಪುಟ ಇತ್ತಲ್ಲ, ಅಲ್ಲಿ ಒಮ್ಮತದ ನಿರ್ಧಾರ ಬರ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಆಗಿಲ್ಲ, ಸಾಧ್ಯವಾಗಿಲ್ಲ ಅಂತೆ. ಹಾಗಾದ್ರೆ ಏನಾಗ್ಬೋದು? ಯಾಕಂತಂದ್ರೆ ಸರ್ಕಾರ ಹಿಂಗೆ ಮುಂದಾಗ್ತಾ ಆಗ್ತಾ ಹೋತಂದ್ರೆ ಯುವ ಸಮುದಾಯ ಆಲ್ರೆಡಿ ಬೀದಿ ಬಂದಿದೆ, ಅದು ಗೊತ್ತಿದೆ. ಯಾಕಂತಂದ್ರೆ ನೇಮಕಾತಿಗಳು ಮುಂದೆ ಹಾಕಿದ್ರೆ ವಿಧಾನಸೌಧಕ್ಕೆ ಕಲ್ ಬೀಳ್ತಾವ ಅನ್ನೋದು ಗೊತ್ತಾಗಿದೆ, ಹೌದಾ? ಹಾಗಾದ್ರೆ ಬಹಳ ಒಂದು ಈಗ ಬರ್ತಕ್ಕಂತ ಒಂದು ಅಪ್ಡೇಟ್ ಮಾಹಿತಿ ಏನು ಅಂತಂದ್ರೆ, ಈ ಒಳ ಮೀಸಲಾತಿ ಅನ್ನುವಂಥದ್ದು ಏನಿದೆಯಲ್ಲ, ಇದನ್ನ ನಾವು ಮುಂದೆ ಬಗೆಹರಿಸ್ಕೋಣ. ಈಗಿರ್ತಕ್ಕಂಥ ಹಳೆಯ ರುಸ್ಟ್ರು ಪದ್ಧತಿ ಏನಿದೆ ಅಲ್ಲ, ಅದ್ರ ಪ್ರಕಾರ 56,432 ಪೋಸ್ಟ್ಗಳಿಗೆ ನೇಮಕಾತಿ ಆಗ್ಲಿ ಒಂದು ಒಮ್ಮತದ ನಿರ್ಧಾರಕ್ಕ ಸರ್ಕಾರ ಬಂದಾಗಿದೆ, ಹೌದಾ? ಇದು ಈಗ ಬರ್ತಕ್ಕಂಥ ಮಾಹಿತಿ ಇದು. ಯಾಕಂತಂದ್ರೆ ಈ ಒಳ 15% ಅಲ್ಲಿ ಮತ್ತೆ ಒಳ ಮೀಸಲಾತಿ ಕೊಟ್ರೆ ಅದು ಮತ್ತೆ ಸ್ಟೇ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಅದು ಸ್ಟೇ ಆಯ್ತಂದ್ರೆ ಅಲ್ಲಿಗೆ ಮತ್ತೆ ರಿಕ್ರೂಟ್ಮೆಂಟ್ ಪೆಂಡಿಂಗ್ ಉಳಿಯುತ್ತೆ, ಹೌದಾ? ಇದು ಮತ್ತೆ ಜಟಿಲವಾಗಿ ಆಗತ್ತೆ ಅನ್ನುವಂತ ಒಂದು ಕಾರಣ ಬಹಳಷ್ಟು ಆ ಒಂದು ಸಮುದಾಯದ ಲೀಡರ್ಸ್ ಗಳೆಲ್ಲ ಚರ್ಚೆ ಮಾಡಿ ಇರುವಂತ ಏನ್ ಮೀಸಲಾತಿ ಇದೆಯಲ್ಲ, ಎಡಗೈ ಮತ್ತು ಬಲಗೈದಲ್ಲಿ ಏನದು 15% ಮೀಸಲಾತಿ ಇದೆಯಲ್ಲ, ಅದರಲ್ಲೇ ಇರ್ತಕ್ಕಂಥ ಮೀಸಲಾತಿಯನ್ನ ರೋಸ್ಟರ್ನ ಫಾಲೋ ಅಪ್ ಮಾಡಿಕೊಂಡು ಈಗ ಈ ನೇಮಕಾತಿ ನಡೀಲಿ ಅನ್ನುವಂತ ಒಂದು ವಿಚಾರ ಸರ್ಕಾರದ ಆಂತರಿಕವಾಗಿರ್ತಕ್ಕಂಥ ಇದು ಮಾಹಿತಿ. ಸ್ನೇಹಿತರೆ, ಈ ತರ ಮಾಡಿದ್ರೆ ಯಾವ್ದೇ ರೀತಿ ಸಮಸ್ಯೆ ಆಗುದಿಲ್ಲ. ಯಾಕಂದ್ರೆ 3 ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಿಲ್ಲ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಒಳ ಮೀಸಲಾತಿ ಅನ್ನುವಂಥದ್ದು ಈಗ ಅಂತಂದ್ರ ಅಪ್ರಸ್ತುತ. ಹಾಗಾದ್ರೆ ನೇಮಕಾತಿಗಳು ಆರಂಭ ಆಗ್ತಾವ ಅಂತಂದ್ರೆ ಖಂಡಿತ ನೇಮಕಾತಿಗಳು ಆರಂಭ ಆಗ್ತಾವ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಶಾಲಾ ಶಿಕ್ಷಣದಲ್ಲಿ ಆಗಿರ್ಬೋದು, ಹೆಚ್ಚು ಕಡಿಮೆ ಒಂದ್ 15 ದಿವಸನೋ ತಿಂಗಳು ಹೆಚ್ಚು ಕಡಿಮೆ ಆಗತ್ತೆ ಅಷ್ಟೇ. ಆದ್ರೆ ನೇಮಕಾತಿ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ. ಅದು ಮುಂದಿನ ಬಜೆಟ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ, ಅಧಿಕೃತವಾಗಿ ಅದಕ್ಕೆ ಅಪ್ರೂವಲ್ ಸಿಗತ್ತೆ. ಯಾವುದೇ ಕಾರಣಕ್ಕೂ ಡೌಟ್ ಬೇಡ. ಸ್ನೇಹಿತರೆ, ಇನ್ನ ಈ 15,000ದಲ್ಲಿ ಯಾವ್ದು ಆಗ್ಬಹುದು ಅಂತೇಳಿ ನೀವೆಲ್ಲ ಬಹಳಷ್ಟು ನಿರೀಕ್ಷೆಯಲ್ಲಿದ್ರಿ. ಅದರಲ್ಲಿ GPSTR, PSTR ಮತ್ತೆ HSTR 3 ಕೆಟಗರಿಗೆ ಸಂಬಂಧಪಟ್ಟಂತೆ ಪೋಸ್ಟ್ ಗಳಿದಾವ. ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ. ನಾನ್ HK ಮತ್ತು HK ಭಾಗದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೇಳ್ತಾ ಇದ್ದೀನಿ, 3 ಕೆಟಗರಿಲೂ ಪೋಸ್ಟ್ ಗಳಿದಾವ. ಯಾಕಂದ್ರ 80,000 ಶಿಕ್ಷಕರ ಹುದ್ದೆಗಳ ಖಾಲಿ ಇದಾವ. ಯಾವುದೇ ರೀತಿ ಭಯ ಅನ್ನುವಂಥದ್ದು ಬೇಡವೇ ಬೇಡ. ಆದ್ರೆ ಯಾವ್ಯಾವ ಪೋಸ್ಟ್ ಅನ್ನುವಂಥದ್ದು ಮುಂದೆ ನಿಮ್ಗೆ ಈಗ ನಮ್ಗೇನು ಮಾಹಿತಿ ಇಲ್ಲ. ಅದು ಯಾವ ಪೋಸ್ಟ್ ಎಷ್ಟು ಹುದ್ದೆಗಳು ಅಂತ ಅನ್ನುವಂಥದ್ದು ಇನ್ನೂ ಅಧಿಕೃತವಾಗಿ ಅದು ಇಲಾಖೆಗೆ ಹೋಗ್ಬೇಕು. ಇಲಾಖೆಯಲ್ಲಿ ನಾವು ಮಾಹಿತಿಯನ್ನ ತರ್ತೀವಿ, ಎಷ್ಟೆಷ್ಟು ಪೋಸ್ಟ್ಗಳಿಗೆ ಹುದ್ದೆಗಳಿಗೆ ಕನ್ಫರ್ಮ್ ಆಗತ್ತೆ ಅನ್ನುವಂಥದ್ದು. ಆದ್ರೆ ಸ್ಪರ್ಧಾರ್ಥಿಗಳು, ಶಿಕ್ಷಕ ಆಕಾಂಕ್ಷಿಗಳು ಗಮನ ಕೊಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಓದಿನ ಕಡೆಗೆ. ನೇಮಕಾತಿ ಹೆಚ್ಚು ಕಡಿಮೆ
ಈ ಮಂತ್ ಅಲ್ಲೋ ಅಥವಾ ನೆಕ್ಸ್ಟ್ ಮಂತ್ ಅಲ್ಲೋ ನೇಮಕಾತಿಗಳು ಆರಂಭ ಆಗಲಿ. ಯಾಕಂದ್ರೆ ಎಲ್ಲಾ ನೇಮಕಾತಿಗಳು ಓಪನ್ ಅಪ್ ಆಗ್ತಾವ ಅನ್ನೋದು ನಿಮ್ಗೆ ಹೇಳ್ತಾನೆ ಇದ್ದೀನಿ ನಾನು. ಆದ್ರೆ ನಿಮ್ ಕೆಲಸ ಏನು ಅಂತಂದ್ರೆ ಶಿಕ್ಷಕ ಹುದ್ದೆಯನ್ನ ಪಡ್ಕೋಬೇಕು ಅಂತಂದ್ರೆ ಅಷ್ಟು ಸುಲಭವಾದ ಕೆಲಸ ಅಂತೂ ಅಲ್ವೇ ಅಲ್ಲ. ಇವನ್ KS ಪಾಸ್ ಆಗ್ಬೋದು. ಆದ್ರೆ ಶಿಕ್ಷಕ ಹುದ್ದೆ ಬಹಳಷ್ಟು ಏನಪ್ಪಾ ಅಂದ್ರೆ ಡೀಪ್ ಆಗಿರ್ತಕ್ಕಂಥ ನಾಲೆಜ್ ಅನ್ನ ನೀವು ಅದು ಕೇಳತ್ತೆ. ಹೌದಾ? ಇಲ್ಲಿ ಡಿಸ್ಕ್ರಿಪ್ಷನ್ ಬರವಣಿಗೆ ಇರುತ್ತೆ, MCQs ಇರುತ್ತೆ, ನಿಮ್ಮ ಒಂದು ಕನ್ನಡ ಲ್ಯಾಂಗ್ವೇಜ್ ಭಾಷಾ ಪರೀಕ್ಷೆ ಅಂತ ಹೇಳಿ ಅದು ಟೆಸ್ಟಿಂಗ್ ಇರುತ್ತೆ, ಎಲ್ಲವೂ ಇರುತ್ತೆ. ಹಾಗಾಗಿ ಡೀಪ್ ಆಗಿರ್ತಕ್ಕಂಥ ನಾಲೆಜ್ ಅನ್ನ ನೀವೆಲ್ಲ ಸೊ ಅದ್ರ ಕಡೆಗೆ ಜಾಸ್ತಿ ಏನಪ್ಪಾ ಅಂದ್ರೆ ಒತ್ತು ಕೊಡಿ. ಎಲ್ಲಾ ಭಾಗಕ್ಕೂ ನೇಮಕಾತಿಗಳು ಆರಂಭ ಆಗ್ತಾವ. ಪೋಸ್ಟ್‌ಗಳು ಎಲ್ಲರಿಗೂ ಏನಪ್ಪಾ ಅಂದ್ರೆ ಸಿಗ್ತಾವ. ಯಾವ್ದೇ ರೀತಿ ಭಯ ಅನ್ನುವಂಥದ್ದು ಬೇಡ. ಯಸ್. ಮತ್ತೆ ಈ ಒಳ ಮೀಸಲಾತಿ ಅಥವಾ ಈ ಮೀಸಲಾತಿ ಪ್ರಮಾಣ 56% ಇವೆಲ್ಲ ಏನಪ್ಪಾ ಅಂದ್ರೆ ಈಗ ಸದ್ಯಕ್ಕೆ ಅಪ್ರಸ್ತುತ. ಎಲ್ಲ ಇವುಗಳನ್ನ ಸರ್ಕಾರ ಏನಪ್ಪಾ ಅಂದ್ರೆ ಹಂತವಾಗಿ ಕ್ಲಿಯರ್ ಮಾಡುತ್ತೆ. ಹೌದಾ? ಇನ್ ನಮಗ ಮತ್ತು ಇನ್ ಏಡೆಡ್ ಸ್ಕೂಲ್‌ದೆ ಅದೊಂದು 6000 ಪೋಸ್ಟ್ ಇದೆ. ಯಾವ್ದ್ರಲ್ಲಿ ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಾಗಿದೆ. ಬಟ್ ನಿಮಗೆ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಆಗ್ತಿಲ್ಲ ಆಗಂಗಿಲ್ಲ. ಅದಕ್ಕೆ ನಿಮ್ಗೆ ಸ್ವಲ್ಪ ಸಮಯವನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ಪೋಸ್ಟ್‌ಗಳು ಎಷ್ಟೆಷ್ಟು ಹಂಚಿಕೆ ಆಗಿದಾವ ಅನ್ನುವಂಥದ್ದು ನಿಮ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಕೆಲಸ ಏನಪ್ಪಾ ಅಂದ್ರೆ ಓದೋದ್ರ ಕಡೆ ಜಾಸ್ತಿ ಗಮನ ಕೊಡಿ. ಇನ್ನಷ್ಟು ವಿಚಾರಗಳಿದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಮುಂದೆ ತಿಳಿಸ್ತೀನಿ. ಕೆಳಗಡೆ ಹೆಚ್ಚಿನ ಮಾಹಿತಿ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ. ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಈ ಗ್ರೂಪ್ ಅನ್ನು ರಚನೆ ಮಾಡ್ತೀವಿ, ಮತ್ತೆ ಮುಂದಿನ ಗ್ರೂಪ್ ರಚನೆ ಮಾಡ್ತೀವಿ. ಎಲ್ಲರೂ ಏನಪ್ಪಾ ಅಂದ್ರೆ ಅದರಲ್ಲಿ ಡಬಲ್ ಸೇರ್ಕೋತಕ್ಕಂಥದ್ದು ನಡೀತಾ ಇದೆ. ಸೊ ಒಬ್ಬರಿಗೆ ಒಂದೇ ಗ್ರೂಪ್ ಅಲ್ಲಿ ಇದ್ರೆ ಸಾಕು. ಸಾಕಷ್ಟು ಗ್ರೂಪ್‌ಗಳು ಈಗ ಆಲ್ರೆಡಿ 10 ಗ್ರೂಪ್‌ಗಳು ಇದಾವೆ. ಒಬ್ರು ಏನಪ್ಪಾ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಇದ್ರೆ ಸಾಕಲ್ಲ ಮಾಹಿತಿ ತಿಳಿಲಿಕ್ಕೆ. ಯಾಕೆ ಎರಡೆರಡು ಗ್ರೂಪ್ ಅಲ್ಲಿ ಸೇರುವಂತದ್ದು? ಓಕೆ, ದಯಮಾಡಿ ಏನಪ್ಪಾ ಅಂದ್ರೆ ಅವಕಾಶ ಮಾಡಿಕೊಡಿ ಹೆಚ್ಚಿನ ಅಭ್ಯರ್ಥಿಗಳಿಗೆ. 2 ಗ್ರೂಪ್ ಇಲ್ದವರು ಎಕ್ಸಿಟ್ ಆಗಿ ಒಂದೇ ಗ್ರೂಪ್ ಅಲ್ಲಿ ಏನಪ್ಪಾ ಅಂದ್ರೆ ಇರಿ. ಟೆಲಿಗ್ರಾಮ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆಲ್ಲ ಅಲ್ಲಿ ಸಿಗತ್ತೆ. ಆಮೇಲೆ ಸ್ಪರ್ಧಾಕಾಶಿ ಅಕಾಡೆಮಿಲಿ ಬಹಳ ಪ್ರಬುದ್ಧವಾಗಿರ್ತಕ್ಕಂಥ ಮತ್ತೆ ಬೆಸ್ಟ್ ಫ್ಯಾಕಲ್ಟಿನ ಹೊಂದಿರತಕ್ಕಂಥ ಒಂದು ಅಕಾಡೆಮಿ ನಮ್ದಾಗಿರ್ತದ. ಹೆಚ್ಚಿನ ಒಂದು ನಿಮಗೆ ಯಾವುದೇ ಕೋರ್ಸು BPEd, CPEd, PSTR, GPSTR, HSTR, TETಗೆ ಸಂಬಂಧಪಟ್ಟಂತೆ ಮತ್ತೆ ಮುಂದೆ PU ಲೆಕ್ಚರ್ಗೆ ಸಂಬಂಧಪಟ್ಟಂತೆ ಶೀಘ್ರವಾಗಿ ನಾವು ಆರಂಭ ಮಾಡ್ತಾ ಇದ್ದೀವಿ ಕೋರ್ಸ್ ಅನ್ನ. ಆಮೇಲೆ PCPSIಗೂ ಏನಪ್ಪಾ ಅಂದ್ರೆ ಈ ಕೋರ್ಸ್ ಅನ್ನ ಈಗ ಸದ್ಯದಲ್ಲೇ ಆರಂಭ ಮಾಡ್ತಾ ಇದ್ದೀವಿ. ಸೊ ಬಹಳ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಕೋರ್ಸ್ ಅತ್ಯುತ್ತಮವಾಗಿರ್ತಕ್ಕಂಥ ಕೋರ್ಸು ಮತ್ತೆ ನೋಟ್ಸು ಟೆಸ್ಟ್ ಸಿರೀಸ್ಗಳನ್ನ ನಾವು ಏನಪ್ಪಾ ಅಂದ್ರೆ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ಸಂಪರ್ಕಿಸುವುದರ ಮೂಲಕ ನಿಮ್ಮ ಕನಸಿನ ಹುದ್ದೆಯನ್ನ ನೀವು ಪಡ್ಕೋಬಹುದು. ಅದು ನಮ್ಮ ಒಂದು ಅಕಾಡೆಮಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.